ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ಪಾಲಕ್ ಪಪ್ಪು ಮಾಡೋದು ಹೇಳ್ತಿದ್ದೀನಿ ನೋಡಿರಿ. ಪಾಲಕ್ ತೊಗೊಂಡಿದ್ದು ಅರ್ಧ ಕಟ್ಟು, 2 ಕಟ್ಟು ಟೊಮೊಟೊ, ಒಂದು ಅರ್ಧ ಈರುಳ್ಳಿ ಮತ್ತು ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ಸಮ ತೊಗೋಬೇಕು, 2 ಒಂದೊಂದು ಬಾಟ್ಲು ಇಲ್ಲ ಒಂದೊಂದು ಗ್ಲಾಸ್. ನಾನೀಗ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ. ಈಗ ಕುಕ್ಕರಿಗೆ ಒಂದು ಅರ್ಧ ಚೊಂಬು ನೀರು ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಹೆಸರು ಒಂದು ಬಟ್ಲು ತೊಗೊಂಡಿದ್ದೀನಿ. ಪಪ್ಪಿಗೆ ಅದೇ ಟೇಸ್ಟ್ ಬರೋದು. ಹಾಗೆ ತೊಗರಿಬೇಳೆ ಅದು ಒಂದು ಬಟ್ಲು. ಅದು ಕ್ವಾಂಟಿಟಿ ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್, ತೊಗರಿಬೇಳೆ ಸ್ವಲ್ಪ. ಈಗ ಪಾಲಕ್ಕು ಅರ್ಧ ಕಟ್ಟು ಇಲ್ಲ 1 ಕಟ್ಟು ತೊಗೋಬೋದು ನೀವು. ನಾನು ಅರ್ಧ ಕಟ್ಟು ತೊಗೊಂಡಿದ್ದೀನಿ, ಕಟ್ಟು ದೊಡ್ಡದಿತ್ತು. ಈಗ ಈರುಳ್ಳಿ, ಈಗ ಟೊಮೊಟೊ 2 ಟೊಮೊಟೊ ನಾನು ಹಾಕ್ತಿರೋದು. ಹಾಗೆ 2 ಈರುಳ್ಳಿ ಅಂದರೆ ಅರ್ಧ ಈರುಳ್ಳಿ. ಈಗ ನೋಡಿ ತೋರಿಸಿದ್ನಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು ಕೂಡ ಹಾಕಿದೆ. ಈಗ ಮೆಣಸಿನ್ಕಾಯಿ, ಈಗ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಅಷ್ಟೇ. ನೋಡಿ ನಾನು ಇವಾಗ ಸ್ಟವ್ ಹಚ್ಚಿ ಕುಕ್ಕರ್ನ ಇಡ್ತಿದ್ದೀನಿ ಒಲೆ ಮೇಲೆ. ಒಂದು 3 ವಿಷಲ್ ಬಂದರೆ ಸಾಕು, ನಿಮಗೆ ಪಪ್ಪು ಚೆನ್ನಾಗಾಗುತ್ತೆ. ಹೈ ಫ್ಲೇಮ್ನಲ್ಲಿ ಇಡಬೇಡಿ ಫ್ರೆಂಡ್ಸ್, ಇದು ನಿಮಗೆ ಪಪ್ಪು ಚೆನ್ನಾಗಿರಲ್ಲ. ಸಿಮ್ನಲ್ಲೇ 2ರಿಂದ 3 ಹೊಡಿಸಿ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೊಂದು ಏನಂದರೆ, ನಾನು ಜೀರಿಗೆ ಇರುತ್ತೆ ನೋಡಿ, ಜೀರಿಗೆನ ನಾನು ಇದರಲ್ಲಿ ಹಾಕಲ್ಲ. ಒಗ್ಗರಣೆ ಹಾಕ್ತೀವಲ್ಲ ಅದರಲ್ಲೇ ಸ್ವಲ್ಪ ಸಾಸಿವೆ ಜೀರಿಗೆನೇ ಹಾಕ್ಬಿಡ್ತೀನಿ, ಚೆನ್ನಾಗಿ ಬರುತ್ತೆ. ನಾನು 3 ವಿಷಲ್ ಬರೋವರೆಗೂ ಒಲೆ ಮೇಲೆ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿದ್ದು. ಇದರಲ್ಲಿ ಇನ್ನೂ ನಾನು 4-5 ಥರ ವೆರೈಟಿ ಮಾಡ್ತೀನಿ. ಇದು ನಮ್ಮ ಅಮ್ಮ ಅವ್ರು ಮಾಡೋವಂಥ ಪಪ್ಪು. ಇದಾದಮೇಲೆ ನಾವು ಇದು ಅಂತೀವಿ ನೋಡಿ, ಪಪ್ಪು ಗಿತ್ತಿ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಈಗ ಅದಕ್ಕೆ ಒಗ್ಗರಣೆ ಹಾಕಿದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ನಿಮ್ಗೆ ಎಲ್ಲೂ ಹಸಿದೆ ಅಂತ ಏನು ಅನ್ನಿಸ್ತಾನೆ ಇಲ್ಲ, ಎಲ್ಲೋ ಥರ ಕಾಣ್ತಾಯಿದೆ. ಈಗ ಒಂದು ಬಟ್ಲು ರೈಸು, ಹಾಗೆ ಪಪ್ಪು, ಮತ್ತೊಂದು ಅರ್ಧ ಸ್ಪೂನಷ್ಟು ತುಪ್ಪ, ಬಿಸಿ ಬಿಸಿ ತುಪ್ಪ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.